ಜನರ ಅಹವಾಲುಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ತಿಳಿಸಿದರು. ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ಹಿಂದೆ ಜಾರಿಗೆ ತಂದಿದ್ದ ನವಗ್ರಾಮ ಯೋಜನೆಯ ಮಾದರಿಯಲ್ಲೇ ಪ್ರಸ್ತುತ ನಿವೇಶನ ರಹಿತ ಬಡವರಿಗೆ ಜಾಗ ನೀಡಲು ನಿರ್ಧರಿಸಲಾಗಿದೆ. ಗ್ರಾಮಗಳ ಸಮೀಪವಿರುವ ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಲೇಔಟ್ ನಿರ್ಮಿಸಲು ಅಧಿಕಾರಿಗಳಿಗೆ 2 ತಿಂಗಳ ಗಡುವು ನೀಡಲಾಗಿದೆ. ರಸ್ತೆ ಮತ್ತು ಬೀದಿ ದೀಪಗಳಿಗಾಗಿ 25 ರಿಂದ 35 ಲಕ್ಷ ರು ಅನುಮೋದನೆ. ತಾಲೂಕಿನಾದ್ಯಂತ ರಸ್ತೆ ಕಾಮಗಾರಿಗಳಿಗಾಗಿ 10 ಕೋಟಿ ರು ಮೀಸಲು. ನಾರ್ಮಕಲಪಲ್ಲಿ ಕೆರೆ ಕಟ್ಟೆಯ ಕಾಮಗಾರಿಗಾಗಿ 1 ಕೋಟಿ ರು ಮಂಜೂರು. ಗ್ರಾಮಸ್ಥರಿಂದ ವಿವಿಧ ಬೇಡಿಕೆಗಳ ಒಟ್ಟು 77 ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಅರಿಕುಂಟೆ 25, ಹೊದಲಿ 16, ಜಯತಿಮ್ಮಸಂದ್ರ 13, ರೋಣೂರು 23. ಹೊದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಮುಖ್ಯ ಕಾಮಗಾರಿಗಳ ಪಟ್ಟಿ ನೀಡಿದರೆ ಆದ್ಯತೆಯ ಮೇಲೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಅವ್ರ ಋಣ ತೀರಿಸ್ಕೋಬೇಕು. ನಾನು ಮಾಡಿಯೇ ತೀರ್ತೇನೆ, ನೀವು ಎಷ್ಟೇ ವಿರೋಧ ಮಾಡಿ ನಾನು ಮಾಡೇ ತೀರ್ತೇನೆ. ಮಾಡ್ತಾರೆ ಕೆಲವರು. ಅವ್ರ ಅಧಿಕಾರದಲ್ಲಿದ್ದಾಗ ನಾನೇನು ಮಾಡಿಲ್ಲ, ಏನು ವಿರೋಧ ಮಾಡಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮ ತಾಕತ್ತಿದ್ರೆ ಮಾಡಬೇಕು, ಮಾಡಿ ತೋರಿಸ್ಬೇಕು. ಇವತ್ತು ಟೌನಲ್ಲಿ ಇದುವರೆಗೂ ಕೂಡ ಕೋಲಾರದಿಂದ ಶ್ರೀನಿವಾಸಪುರ ಮಾರ್ಗವಾಗಿ ರೋಡ್ ಆಗಿರಲಿಲ್ಲ, ಇವತ್ತು ಆಗ್ತಾ ಇದೆ. ಮಗಾಲದಿಂದ ರೋಡ್ ಆಗ್ತಾ ಇದೆ. ಅದು ಅಪ್ ಗೋಸ್ ಅಪ್ ಟು ಬಿ ಕೊತ್ತಕೋಟೆ ಆಗ್ತಾ ಇದೆ. ಎಲ್ಲ ಟೌನ್ನಲ್ಲಿ ಕೂಡ ದೊಡ್ಡ ಸುಮಾರು 6 ಕೋಟಿ ರೂಪಾಯಿನಲ್ಲಿ ಹೊದಿಯಲ್ಲಿ ಒಂದು CRF ಅಲ್ಲಿ ರೋಡನ್ನು ಕೈಗೆತ್ತಿಕೊಂಡಿದ್ದೇವೆ. ಮತ್ತು ಬೈಪಾಸ್ ಆಗ್ತಾ ಇದೆ. ಮತ್ತೆ ಟೌನ್ ಕೂಡ ಸುಮಾರು 20 ಕೋಟಿ ರೂಪಾಯಿನ ಯೋಜನೆಯಲ್ಲಿ ಇವತ್ತು ಕೈಗೆತ್ತಿಕೊಳ್ತಾ ಇದ್ದೇವೆ. ಕೆಲಸ ಕಾರ್ಯಗಳು 20 ಕೋಟಿ. ಈಗ ದುಡ್ಡು ಕೊಟ್ಟಿಲ್ಲ ಇನ್ನ, ಬಟ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ. ಹಾಗೆ ಕೆಲಸವನ್ನ ಕೈಗೆತ್ತಿಕೊಳ್ಬಹುದು ಅಂತ ಆದೇಶ ಮಾಡಿದ್ದಾರೆ. ಸೊ ಹೀಗೆ ಎಲ್ಲ ಕಡೆ ನಾನು ಸುಮ್ಮನೆ ಇರುವ ಮನುಷ್ಯ ಯಾವತ್ತು ವಿಧಾನಸಭೆಗೆ ಹೋದ್ರೆ ನಾನೇ ಹೋಗ್ತೇನೆ. ಎಲ್ಲ ಅಧಿಕಾರಿಗಳ ಜೊತೆ ಮಂತ್ರಿಗಳ ಜೊತೆ ಮಾಡ್ತಾರೆ ಪಾಪ ನಮ್ಮೆಲ್ಲ ಹಳಬರು ನನಗೆ. ಸೊ ಆದ್ದರಿಂದ ಇವತ್ತು ತಾಲೂಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ನನ್ನ ಚಿಂತನೆ. ಆ ಚಿಂತನೆಗೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ಬಂಧುಗಳು ಕೂಡ, ನೀವೆಲ್ಲ ಕೂಡ ಮಿತ್ರರು ಕೂಡ ನೀವೆಲ್ಲ ಸಹಕರಿಸಬೇಕು ಅಂತ ತಮ್ಮನ್ನೆಲ್ಲ ವಿನಂತಿ ಮಾಡ್ಕೊಳ್ತಾ ಬಲಿ ಮಾಡಿಸಿದ್ದೇನೆ. ಮತ್ತೆ ಗೋಪಾಲ್ ಯಾವುದು ಇದೆ ಎಲ್ಲ ಮಾಡಿಸ್ತಾ ಇದ್ದೀನಿ. ಇವಾಗ ನಿಮ್ಮ ಪಂಚಾಯತಿ ಇವಾಗ ಎಲ್ಲೆಲ್ಲಿ ಇವತ್ತು ನನ್ನ ಅನುದಾನ ಇದೆ 25-35 ಕೋಟಿ ಇವತ್ತು ಇದೆ. ದುಡ್ಡು ಬರದೇ ಇದ್ರು ಲಿಖಿತ ಮೂಲಕ ಇದೆ, ಇದು ಆರ್ಡರ್ ಕೊಟ್ಟಿದ್ದಾರೆ. ಮತ್ತೆ ಹೈಕೋರ್ಟ್ ಅಲ್ಲಿ ಕೂಡ ನಾನು ದಾವೆ ಹಾಕಿದ್ದೇನೆ. ಅದು ಬರುತ್ತೆ ಹೀಗೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ನೀವೆಲ್ಲ ಕೆಲಸಗಳು ಕೂಡ ನಿಮ್ಮ ಗ್ರಾಮದಲ್ಲಿ ಇಂಪಾರ್ಟೆಂಟ್ ಬಹುಮುಖ್ಯವಾದ ಕೆಲಸಗಳು ಏನಿದೆ ಅದೆಲ್ಲ ಕೊಟ್ಟರೆ ನಾನು ಒಂದು ಲಿಸ್ಟ್ ಮಾಡಿ ಇವಾಗ ನೆಕ್ಸ್ಟ್ ವೀಕ್ ರೆಡಿ ಮಾಡ್ತೀನಿ ಅಲ್ವಾ. ಸೊ ದಯಮಾಡಿ ಯಾರು ಮಿಸ್ ಆಗಿದೆ ಪ್ರತಿಯೊಂದು ಊರಲ್ಲಿ ಕೂಡ ಏನು ಇದು SC ST ಕಾಲೋನಿಗಳಿರ್ಬೋದು ಅಥವಾ ಜನರಲ್ ಇರ್ಬೋದು ಅಥವಾ ಯಾವ್ದು ಇಂಥದ್ದಂತೇನಿಲ್ಲ. ಎಲ್ಲೆಲ್ಲಿ ಊರುಗಳಲ್ಲಿ ರೋಡ್ಸ್ ಇಲ್ವೋ ಅದೆಲ್ಲ ಕೂಡಿ ನಾನು ಮಾಡಿಕೊಡ್ತೇನೆ. ಮತ್ತೆ ಒಳಗೆ ಹೋಗೋ ದಾರಿ ಇಲ್ಲಿ, ಇವಾಗ ಇಲ್ಲಿ ಹಾಸ್ಟೆಲ್ಗೆ ಹೋಗೋ ದಾರಿ ಇಲ್ಲ, ಮಾಡಿಕೊಡ್ತೇನೆ. ಇಲ್ಲಿ ನಮ್ಮ ಅಂಬೇಡ್ಕರ್ದು ಈ ಮತ್ತು ಊರುಗಳಿಗೆ ನಿಮ್ಮ ಊರುಗಳಿಗೆ ಹೋಗೋ ದಾರಿ ಇವಾಗ ಯಾವ ರೀತಿ ನಾನು ಹೊದಲಿ ಹೋಗೋದಕ್ಕೆ ದಾರಿ ಮಾಡಿದ್ದೇನೋ ಅದೇ ರೀತಿ ಎಲ್ಲ ಕಡೆ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಇಡೀ ಕ್ಷೇತ್ರ ಎಲ್ಲ 200 ಗ್ರಾಮ, 7 ಪಂಚಾಯತಿ, 7 ಹೋಬಳಿ ಎಲ್ಲ ಮಾಡ್ತಾ ಇದ್ದೇನೆ. ಮತ್ತೆ ಇತ್ತೀಚೆಗೆ ಕೂಡ ಕೊಟ್ಟಿದ್ದೇನೆ. ಕಳೆದ 10 ವರ್ಷದಿಂದ ಕೊಟ್ಟಿರಲಿಲ್ಲ ನಮ್ಮ ತಾಲೂಕು. ಅವೆಲ್ಲ ಕೂಡ ಎಲ್ಲ SC ST ಜನಾಂಗಕ್ಕೆ, ಜನರಲ್ಲು ಎಲ್ಲ ವರ್ಗದವರು, ಬ್ಯಾಕ್ವರ್ಡ್, BCM ಎಲ್ಲ ಕೊಟ್ಟಿದ್ದೇನೆ. ಇನ್ನ ಕೆಲವು ಗಲಾಟೆ ಮಾಡಿ ಅವ್ರ ಹತ್ರ ಇಸ್ಕೊಂಡು ಕೊಡ್ತಾ ಇದ್ದೀನಿ. ಮತ್ತೆ